ಮೆಸೇಜ್ ಓದ್ತಿದ್ದ ಹಾಗೆ ಅವಳಿಗೆ ಶಾಕ್ ಆಯ್ತು. ಆ ಮೆಸೇಜ್ ಅಲ್ಲಿ ಆರ್ಯನ್ ಅಡ್ಮಿಷನ್ ಫೀಸ್ 2 lakh ಡೆಪಾಸಿಟ್ ಆಗಿದೆ, ನೆಕ್ಸ್ಟ್ ವೀಕ್ ಇಂದ ಆರ್ಯ ಸ್ಕೂಲಿಗೆ ಜಾಯಿನ್ ಆಗೋಕೆ ಎಲಿಜಿಬಲ್ ಆಗಿದ್ದಾನೆ ಅಂತ ಇತ್ತು. ಏನು, ಆರ್ಯನ್ ಫೀಸ್ ಪೇ ಆಗಿದ್ಯಾ? ಅದೇಗ್ ಸಾಧ್ಯ? ಆರ್ಯನ್ ಸ್ಕೂಲ್ ಫೀಸ್ ಪೇ ಆಗಿದೆ ಅನ್ನೋ ಮೆಸೇಜ್ ಬರ್ತಿದ್ದ ಹಾಗೆ ಇಂಚರ ಶಾಕ್ ಆಗಿ ST ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಕಾಲ್ ಮಾಡಿ, ಹಾಯ್, ಇಟ್ಸ್ ಆರ್ಯಾಸ್ ಮದರ್. ನಾವ್ ಇವತ್ತಷ್ಟೇ ಅವ್ನ್ ಅಡ್ಮಿಷನ್ ಮಾಡ್ಸೋಕೆ ಸ್ಕೂಲ್ಗೆ ಬಂದಿದ್ವಿ. ಆರ್ಯನ್ ಫೀಸ್ ಡೆಪಾಸಿಟ್ ಆಗಿದೆ ಅಂತ ನನಗೆ ಈಗಷ್ಟೇ ಒಂದ್ ಮೆಸೇಜ್ ಬಂತು. ಅಮೌಂಟ್ ಡೆಪಾಸಿಟ್ ಮಾಡಿದ್ ಯಾರು ಅಂತ ಹೇಳೋಕಾಗತ್ತಾ ಅಂತ ಕ್ಯೂರಿಯಾಸಿಟಿಲ್ ಕೇಳಿದ್ಲು. ಅದಕ್ಕೆ ಅಟೆಂಡರ್, ಎಸ್ ಮ್ಯಾಮ್, ಗಿವ್ ಮಿ 5 minutes ಅಂತ ಹೇಳಿ ಕಂಪ್ಯೂಟರ್ನಲ್ಲಿ ಚೆಕ್ ಮಾಡಿದ್ರು. ಯಾರೋ ಸಂಗಮ್ ಅನ್ನೋರು ಡೆಪಾಸಿಟ್ ಮಾಡಿದ್ದಾರೆ ಅಂತ ಹೇಳ್ದ. ಸಂಗಮ್ ಹೆಸರು ಕೇಳ್ತಿದ್ದ ಹಾಗೆ ಇಂಚರ ಕೈಯಲ್ಲಿರೋ ಮೊಬೈಲ್ ಕೆಳಗ್ ಬಿದ್ದೋಯ್ತು. ಅವನ್ ಇನ್ನೊಂದ್ಸರಿ ತನ್ನನ್ನ ಸಂಕಷ್ಟದಿಂದ ಪಾರ್ ಮಾಡ್ತಾನೆ ಅಂತ ಅವಳು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಅವನು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಸಿದ್ರು ಅವಳಿಗೆ ತನ್ನ ಬಗ್ಗೆ ತನಗೆ ನಾಚಿಕೆ ಆಯ್ತು. ಯಾಕೆಂದ್ರೆ ಅವನ್ ತುಂಬಾ ಸಲ ಅವಳು ಒಳ್ಳೆ ಅಮ್ಮ ಅಲ್ಲ, ಆರ್ಯನ್ನ ಸರಿಯಾಗಿ ನೋಡ್ಕೊಳಲ್ಲ, ಅವನ್ ಮೇಲೆ ಕೇರ್ ಇಲ್ಲ ಅಂತೆಲ್ಲ ಅನ್ಕೊಂಡಿದ್ದ. ಸಂಗಮ್ಮಿಂದ ಆರ್ಯನ್ ಎಜುಕೇಶನ್ಗೆ ಹೆಲ್ಪ್ ಆಗಿದ್ರು ತನ್ನನ್ ಕೇಳ್ದೇನೆ ಅವನು ತನ್ನ ಲೈಫ್ನಲ್ಲಿ ಇಂಟರ್ಫಿಯರ್ ಆಗಿದ್ದು ಅವಳಿಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಈಗ್ಲೇ ಹೋಗಿ ಸಂಗಮ್ ಹತ್ರ ಮಾತಾಡ್ಬೇಕು ಅನ್ಕೊಂಡು ಮತ್ತೆ ಮನೆಯಿಂದ ಸೀದಾ ಚಕ್ರವರ್ತಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಆಫೀಸ್ಗೆ ಬಂದ್ಲು. ಅರ್ಧ ಗಂಟೆ ವೇಟ್ ಮಾಡಿದ್ದಾದ್ಮೇಲೆ ಅವಳಿಗೆ ಸಂಗಮ್ ಕ್ಯಾಬಿನ್ ಒಳಗಡೆ ಹೋಗೋಕೆ ಪರ್ಮಿಷನ್ ಸಿಕ್ತು. ಪಿಕೆನೆ ಅವಳನ್ನ ಸೀದಾ ಕ್ಯಾಬಿನ್ ವರ್ಗೂ ಕರ್ಕೊಂಡು ಹೋಗಿ ಡೋರ್ ಓಪನ್ ಮಾಡಿ, ಸರ್, ಶಿ ವಾಂಟ್ಸ್ ಟು ಮೀಟ್ ಯು ಅಂತ ಸಂಗಮ್ಗೆ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ದ. ಅದನ್ನ ನೋಡಿ ಸಂಗಮ್ ಕನ್ಫ್ಯೂಸ್ ಆಗಿ ಇಂಚರ ಕಡೆ ನೋಡ್ತಾ ಸನ್ನೆ ಮಾಡಿ ಒಳಗಡೆ ಕರೆದು, ಪಿಕೆ, ಯು ವೇಟ್ ಔಟ್ಸೈಡ್, ಐ ವಿಲ್ ಹ್ಯಾಂಡಲ್ ಅಂತ ಇಂಚರ ಕಡೆ ವಿಯರ್ಡ್ ಲುಕ್ ಕೊಡ್ತಾ ಹೇಳ್ದ. ಪಿಕೆ ಕ್ಯಾಬಿನಿಂದ ಆಚೆ ಹೋಗ್ತಿದ್ದ ಹಾಗೆ ಸಂಗಮ್ ಆಟಿಟ್ಯೂಡ್ನಿಂದ, ಸೋ ಏನಿವತ್ತು ಇಲ್ಲಿಗ್ ಬಂದಿದ್ಯಾ? ಇನ್ನು ಯಾವ್ದಾದ್ರೂ ವಿಷಯಕ್ಕೆ ಜಗಳ ಆಡೋದು ಬಾಕಿ ಇದೆಯಾ? ಅಥವಾ ಅರ್ಧ ಆಗಿರೋ ಜಗಳನ ಪೂರ್ತಿ ಮಾಡಿ ಹೋಗೋಕ್ ಬಂದ್ಯಾ ಅಂತ ಕೇಳ್ದ. ನಾನೇನ್ ನಿಮ್ ಜೊತೆ ಕಾಲ್ ಕೇರ್ಕೊಂಡು ಜಗಳ ಆಡೋಕ್ ಬಂದಿಲ್ಲ, ನನಗೆ ಅಷ್ಟು ಟೈಮೂ ಇಲ್ಲ. ನಾನು ನಿಮ್ ಹತ್ರ ಏನೋ ಕೇಳ್ಬೇಕು, ಅದಕ್ಕೆ ನೇರವಾದ ಉತ್ತರ ಕೊಡಿ ಅಂದ್ಲು. ಅದೇನ್ ಬೇಗ ಹೇಳು ಅಂದ. ಆಗ ಅವಳು, ನೀವು ನನ್ ಮಗನ್ ಫೀಸ್ನ ಯಾಕೆ ಪೇ ಮಾಡಿದ್ರಿ? ಅಷ್ಟ್ ಮಹಾನ್ ವ್ಯಕ್ತಿಯಾಗೋ ಅವಶ್ಯಕತೆ ಆದ್ರೂ ಏನಿತ್ತು ಅಂತ ಡೈರೆಕ್ಟ್ ಆಗಿ ಕೇಳಿದ್ಲು. ಅದಕ್ಕೆ ಸಂಗಮ್, ಫೀಸ್ ಯಾಕೆ ಕಟ್ತಾರೆ ಅದು ಗೊತ್ತಿಲ್ವಾ ನಿನಗೆ? ಆಬ್ವಿಯಸ್ಲಿ ಅವನ್ ಸ್ಟಡೀಸ್ಗೆ ಅಂತ ಕಾಮಾಗೆ ಇಂಚರಾಗೆ ಉತ್ತರ ಕೊಟ್ಟ. ಅದಕ್ಕೆ ಅವಳು, ಅದೇ ಯಾಕೆ? ನಾನೇನಾದ್ರೂ ಕೇಳಿದ್ನಾ ನಿಮ್ ಹತ್ರ? ಇಲ್ಲ ಆರ್ಯ ಏನಾದ್ರೂ ಕೇಳಿದ್ನಾ? ಅಥವಾ ಸ್ಕೂಲ್ನವ್ರೇನಾದ್ರೂ ಹೇಳಿದ್ರಾ? ನೀವ್ ಯಾಕೆ ನಮ್ ಲೈಫ್ನಲ್ಲಿ ಇಂಟರ್ಫಿಯರ್ ಆಗ್ತಿದ್ದೀರಾ? ಏನ್ ಅನ್ಕೊಂಡಿದೀರಾ ನಿಮ್ಮನ್ನ ನೀವು? ನನ್ ಹತ್ರ ಆರ್ಯನ್ನ ಒಳ್ಳೆ ಸ್ಕೂಲ್ನಲ್ಲಿ ಓದ್ಸೋಕಾಗಲ್ಲ, ಫೀಸ್ ಪೇ ಮಾಡೋಕಾಗಲ್ಲ, ನಾನು ಅವನನ್ನ ಸರಿಯಾಗಿ ನೋಡ್ಕೊಳಲ್ಲ ಅಂತ ತಾನೆ? ನಾನ್ ಕಡಿಮೆ ದುಡಿದ್ರೆ ನನ್ ಮಗನ್ ಸಾಕೋಕಾಗಲ್ವಾ? ವಾಟ್ ಯು ಥಿಂಕ್ ಆಫ್ ಯೋರ್ ಸೆಲ್ಫ್? ನಿಮ್ಗೆ ನಿಮ್ ದುಡ್ಡಿನ ದೌಲತ್ ತೋರ್ಸೋಕಷ್ಟೇ ಬರುತ್ತೆ. ಅಷ್ಟಕ್ಕೂ ಹೆಲ್ಪ್ ಮಾಡ್ಬೇಕು ಅನ್ನೋ ಮನ್ಸಿದ್ರೆ ನನ್ ಹತ್ರ ಕೇಳ್ತಿದ್ರಿ. ಅದನ್ ಬಿಟ್ಟು ಹೀಗ್ ಕೇಳ್ದೆ ಮಾಡ್ತಿರ್ಲಿಲ್ಲ ಅಂತ ಕೋಪದಲ್ಲಿ ಬಾಯ್ಗ್ ಬಂದ್ ಹಾಗ್ ಬೈದ್ಲು. ಸಾಕ್ ಮಾಡು, ಅದೆಷ್ಟು ಅಂತ ಮಾತಾಡ್ತೀಯಾ? ಏನ್ ಯಾವಾಗ್ಲೂ ಕೂಗಾಡೋದೆ ಕೆಲ್ಸನಾ ನಿನ್ಗೆ? ನಿನ್ಗೆ ಹೆಲ್ಪ್ ಮಾಡಿದ್ದು ಅಲ್ದೆ ನಿನ್ ಹತ್ರನೇ ಬಯಸ್ಕೋಬೇಕಾ ನಾನು? ಚೂರು ಕೃತಜ್ಞತೆನೇ ಇಲ್ಲ ನಿನಗೆ. ವಾಟ್ ಕೈಂಡ್ ಆಫ್ ಹ್ಯೂಮನ್ ಬೀಯಿಂಗ್ ಯು ಆರ್? ಕೂಗಾಡೋಕು ಮೊದಲು ಇದನ್ನ ತಿಳ್ಕೊ. ನಾನ್ ಹೆಲ್ಪ್ ಮಾಡಿದ್ದು ನಿನ್ಗೋಸ್ಕರ ಅಲ್ಲ, ಆರ್ಯನ್ಗೋಸ್ಕರ. ಅವನು ನನ್ನನ್ನ ತುಂಬಾ ಇಷ್ಟಪಡ್ತಾನೆ, ಹಚ್ಕೊಂಡಿದ್ದಾನೆ. ಹಾಗಾಗಿ ನಂದು ಕೆಲವೊಂದ್ ಜವಾಬ್ದಾರಿ ಇರತ್ತೆ. ಅದಕ್ಕಾಗೆ ನಾನು ಅವನ್ ಫೀಸ್ನ ಪೇ ಮಾಡಿದ್ದು. ಆದ್ರೆ ನಿಂತರ ಜನರಿಗೆ ಇದೆಲ್ಲ ಅರ್ಥ ಆಗಲ್ಲ. ಯು ಜಸ್ಟ್ ವಾಂಟ್ ಟು ಸಫರ್. ಜೊತೆಗೆ ನಿನ್ ಚಿಕ್ಕ ಮಗುನು ಸಫರ್ ಮಾಡ್ಸೋಕ್ ನೋಡ್ತಿದ್ಯಾ ಅಂತ ಕೇಳ್ದ. ವಾಟ್ ಡು ಯು ಮೀನ್ ಬೈ ದಿಸ್? ಹಾ, ತಾಯಿ ಮಗು ರಿಲೇಶನ್ಶಿಪ್ ಬಗ್ಗೆ ಏನ್ ಗೊತ್ತು ನಿಮ್ಗೆ? ತಾಯಿ ಮಗು ಸಂಬಂಧ ಕೊಟ್ಟು ತಗೊಳ್ಳೋದಲ್ಲ. ನಾವು ಒಬ್ರಿಗೊಬ್ರು ಏನ್ ಕೊಡ್ತೀವಿ ಬಿಡ್ತೀವಿ ಅದರ ಲೆಕ್ಕ ನಿಮಗ್ ಗೊತ್ತಾಗಲ್ಲ. ನಿಮ್ಗೆ ಪೇರೆಂಟಿಂಗ್ ಬಗ್ಗೆ ಇಷ್ಟು ನಾಲೆಜ್ ಇಲ್ಲ ಅಂದ್ರೆ ನಿಮ್ ಫ್ರೀ ಅಡ್ವೈಸ್ನೆಲ್ಲ ನಿಮ್ ಹತ್ರನೇ ಇಟ್ಕೊಳ್ಳಿ. ನನ್ ಮಗನ್ನ ಹೇಗ್ ನೋಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಸೊ ನಾನ್ ಆರ್ಯಂಗೆ ಒಳ್ಳೆ ಅಮ್ಮ ಅಲ್ಲ ಅಂತ ಅಪ್ಪಿ ತಪ್ಪಿ ಕೂಡ ಯೋಚನೆ ಮಾಡ್ಬೇಡಿ ಅಂದ್ಲು. ಅವಳ ಮಾತ್ ಕೇಳಿ ಸಂಗಮ್, ನೀನ್ ಇದೇ ತರ ಸಿಟ್ ಮಾಡ್ತಿದ್ರೆ ನಿನ್ ಈ ಕೋಪ ನಿನ್ ಜೊತೆ ನಿನ್ ಮಗು ಲೈಫ್ನು ಹಾಳ್ ಮಾಡುತ್ತೆ. ಹೀಗೆಲ್ಲ ಮಾಡೋಕೆ ನಿನಗ್ ಚೂರು ನಾಚಿಕೆನೆ ಆಗಲ್ವಾ? ಅದೇನೋ ಅಂತಿದ್ಯಲ್ಲ, ತನ್ ಫೀಸ್ ಕಟ್ಟು ಅಂತ ಆರ್ಯ ಕೇಳದ್ನ ಅಂತ. ಅವನು ಹೇಳಿಲ್ಲ.
ಆದ್ರೆ ತನ್ಗೆ ಸ್ಕೂಲ್ನಲ್ಲಿ ಅಡ್ಮಿಷನ್ ಆಯ್ತು ಅಂತ ಖುಷಿಯಾಗಿ ನನಗೆ ಕಾಲ್ ಮಾಡಿದ್ದ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಇಂಚರಾಗೆ ಸ್ಕೂಲ್ನಿಂದ ಆಚೆ ಬರ್ತಿದ್ದ ಹಾಗೆ ಆರ್ಯ ತನ್ನ ಮೊಬೈಲ್ ಯಾಕೆ ತಗೊಂಡಿದ್ದ ಅನ್ನೋದು ಫ್ಲಾಶ್ ಆಗಿ, ಅಯ್ಯೋ ದೇವ್ರೆ, ಈ ಹುಡುಗ ಮಾಡೋ ಎಡವಟ್ಟು ಒಂದೆರಡಲ್ಲ. ಅಲ್ಲ, ಈ ಸಂಗಮ್ಗೆ ಆರ್ಯನ್ ಸ್ಕೂಲ್ ಫೀಸ್ ಬಗ್ಗೆ ಹೇಗ್ ಗೊತ್ತಾಯ್ತು ಅಂತ ನಾನ್ ತಲೆ ಕೆಡಿಸ್ಕೊಂಡಿದ್ದೆ. ಆದ್ರೆ ಇಲ್ ನೋಡಿದ್ರೆ ನನ್ ಮಗಾನೇ ಅವನಿಗೆ ಹೇಳಿದಾನೆ. ಆರ್ಯ ಈ ನಡುವೆ ತುಂಬಾ ಹೆಚ್ಕೊಂಡ್ಬಿಟ್ಟಿದಾನೆ. ಅಜ್ಜಮ್ಮಂಗೆ ಕಾಲ್ ಮಾಡ್ತೀನಿ ಅಂತ ಮೊಬೈಲ್ ತಗೊಂಡು ಸಂಗಮಕ್ ಕಾಲ್ ಮಾಡಿದಾನೆ ಅಂತ ಯೋಚಿಸ್ತಾ ಇದ್ಲು. ಇಂಚರ ಸುಮ್ನಿರೋದ್ ನೋಡಿ ಸಂಗಮ್ ಫ್ರಸ್ಟ್ರೇಟ್ ಆಗಿ, ಸ್ಕೂಲ್ ಹೆಸರು ಕೇಳ್ತಿದ್ದ ಹಾಗೆ ಅಲ್ಲಿ ಫೀಸ್ ತುಂಬಾ ಹೈ ಇರುತ್ತೆ ಅಂತ ನನಗ್ ಗೊತ್ತಾಯ್ತು. ಅವತ್ತು ಆರ್ಯ ರೆಸ್ಟೋರೆಂಟ್ನಲ್ಲಿ ಹೇಳಿದ್ ಕೇಳಿ ನಿನಗ್ ಮೋಸ್ಟ್ಲಿ ಹೆಲ್ಪ್ ಬೇಕಾಗ್ಬೋದು ಅಂತ ರಿಯಲೈಸ್ ಆಯ್ತು. ನೀನ್ ಯಾವತ್ತೂ ಬಾಯ್ ಬಿಟ್ಟು ಸಹಾಯ ಕೇಳಲ್ಲ. ನಿನ್ ಆಟಿಟ್ಯೂಡ್ ಕಾರಣಕ್ಕೆ ಆರ್ಯನ್ ಫ್ಯೂಚರ್ ಹಾಳಾಗೋದು ನನಗಿಷ್ಟ ಇರ್ಲಿಲ್ಲ. ಅದಕ್ಕೆ ಸೀದಾ ಸ್ಕೂಲ್ಗೆ ಕಾಲ್ ಮಾಡಿ ಫೀಸ್ ಪೇ ಮಾಡಿದೆ ಅಷ್ಟೇ. ನಾನು ನಿಮ್ಮಿಂದ ಇಷ್ಟು ದೊಡ್ಡ ಹೆಲ್ಪ್ ತಗೊಳ್ಳೋಕೆ ಸಾಧ್ಯ ಇಲ್ಲ. ಇದು ನೀವ್ ನನಗೋಸ್ಕರ ಅಲ್ಲ, ಆರ್ಯಂಗೋಸ್ಕರ ಮಾಡಿರೋ ಹೆಲ್ಪ್ ಅಂತ ನನಗ್ ಗೊತ್ತು. ಆದ್ರೂ ನಿಮ್ ಹತ್ರ ಒಂದೇ ಸಲ ಅಷ್ಟೊಂದ್ ಹಣ ತಗೊಳ್ಳೋದು ನನ್ ಮನಸ್ಸು ಒಪ್ತಿಲ್ಲ. ನಾನೀಗ ಸೇರ್ಕೊಂಡಿರೋ ಕಂಪ್ನಿ ಈಗೇನೋ ಚಿಕ್ಕದು, ಆದ್ರೆ ಟೈಮ್ ಹೀಗೆ ಇರಲ್ಲ. ನಮ್ ಕಂಪ್ನಿನೂ ಒಂದಲ್ಲ ಒಂದಿನ ದೊಡ್ಡದಾಗಿ ಬೆಳೆಯುತ್ತೆ. ಆಗ ನಾನು ನನ್ನ ಕರಿಯರ್ನಲ್ಲಿ ಮುಂದೆ ಬರ್ತೀನಿ. ಐ ಜಸ್ಟ್ ನೀಡ್ ಸಮ್ ಟೈಮ್. ನಾನು ಆದಷ್ಟು ಬೇಗ ನಿಮ್ ಹಣನೆಲ್ಲ ವಾಪಸ್ ಕೊಡ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು. ಇಫ್ ಯು ವಾಂಟ್, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ದಿಸ್. ಟೇಕ್ ಯೋರ್ ಟೈಮ್ ಅಂತ ಪೊಲೈಟ್ ಆಗಿ ಹೇಳ್ದ. ಅವನ್ ಮಾತ್ ಕೇಳಿ ಇಂಚರ ಮತ್ತೇನೂ ಹೇಳ್ದೆ ಅಲ್ಲಿಂದ ಹೊರಟೋದ್ಲು. ಇಷ್ಟೆಲ್ಲ ಹೇಳದ್ಮೇಲೆ ಅವನಿಗೆ ಬಾಯ್ ಹೇಳೋಕು ಅವಳಿಗೆ ಸರಿ ಅನ್ನಿಸ್ಲಿಲ್ಲ. ಅಲ್ಲಿಂದ ಬರ್ತಿದ್ದ ಹಾಗೆ ತನ್ ಮೇಲಿದ್ದ ದೊಡ್ಡ ಬೆಟ್ಟ ಇಳಿದ ಹಾಗೆ ಫೀಲ್ ಆಗಿ ಅವಳು ಒಂದು ಡೀಪ್ ಬ್ರೀತ್ ತಗೊಂಡ್ಲು. ಈಗ ಅವಳು ಪೂರ್ತಿಯಾಗಿ ತನ್ನ ಜಾಬ್ ಮೇಲೆ, ಆರ್ಯನ್ ಸ್ಕೂಲ್ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಅನ್ಕೊಂಡ್ಲು. ಈ ಕಡೆ ಮಯೂರ್ ಟೆನ್ಷನ್ ನೋಡಿ ದೀಪಿಕಾ ತುಂಬಾ ಕನ್ಫ್ಯೂಸ್ ಆಗಿದ್ಲು. ಈ ಹಿಂದೆ ಅವನು ತುಂಬಾ ಸ್ಟ್ರೆಸ್ ಅಲ್ಲಿರೋದು ನೋಡಿದ್ರು ಈ ತರ ಇರೋದು ಯಾವತ್ತೂ ನೋಡಿರ್ಲಿಲ್ಲ. ಅಲ್ಲ, ಯಾಕೆ ಇವನ್ ಹೀಗಿದ್ದಾನೆ, ಅಂತದ್ ಏನಾಗಿರ್ಬೋದು ಅಂತ ಯೋಚಿಸಿ ಅವಳ ತಲೆ ಕೆಟ್ಟೋಯ್ತು. ಈ ಕಡೆ ಮಯೂರ್ ಮಲ್ಗೋಕೆ ಎಷ್ಟೇ ಪ್ರಯತ್ನ ಪಟ್ರೂ ನಿದ್ದೆ ಮಾತ್ರ ಹತ್ರ ಸುಳಿತಿರ್ಲಿಲ್ಲ. ಬೇಡ ಬೇಡ ಅಂದ್ರೂ ಅವನ್ ಕಣ್ಮುಂದೆ ಇಂಚರ ಜೊತೆ ಕಳೆದಿರೋ ರೊಮ್ಯಾಂಟಿಕ್ ಮೂಮೆಂಟ್ಸೇ ಬರ್ತಿತ್ತು. ಈಗ ಮಯೂರ್ ಏನ್ ಮಾಡ್ತಾನೆ? ಹಳೆ ಪ್ರೀತಿ ಹಿಂದೆ ಹೋಗ್ತಾನ ಅಥವಾ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಜೊತೆ ನಿಯತ್ತಾಗಿರ್ತಾನ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.